ಮಾತನಾಡೋದಕ್ಕೆ ನಮ್ಮ ಜೊತೆ ನಿವೃತ್ತ ಸೇನಾಧಿಕಾರಿಯಾಗಿರುವ ಲಕ್ಷ್ಮಣ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ. ಎಸ್ ಸರ್, ಈಗಾಗಲೇ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ತು. ಮಧ್ಯರಾತ್ರಿ ದಿಢೀರಂತ ಆಪರೇಷನ್ ಸಿಂಧೂರನ್ನ ಶುರು ಮಾಡಿದ್ದು ಈಗ ಉಗ್ರರನ್ನ ಸೆದೆಬಡಿದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಬೋಲೋ ಜೈ ಭಾರತ್ ಮಾತಾ ಕಿ. ಇದು ಒಂದು ನಮ್ಮ ರಿವೆಂಜ್. ಅವರು ನಿಹತ್ಯೆಗಳ ಮೇಲೆ ಹೋಗಿ ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಈ ರೀತಿ ಹತ್ಯೆಗಳು ಇಲ್ಲದೆ ಇರೋರ ಹತ್ರ ಧರ್ಮನ್ ಕೇಳಿ ಕೇಳಿ ಅವರು ಏನು ಗನ್ ಇಟ್ಟು ಶೂಟ್ ಮಾಡಿದ್ರು. ಬಹಳವಾದ ಖಂಡನೀಯ. ಅದು ಸುದ್ದಿ ತಿಳಿದ ತಕ್ಷಣನೇ ನಮ್ಮ ಒಂದು ಪ್ರಧಾನಮಂತ್ರಿಗಳು ಅವತ್ತೇ ಹೇಳಿದ್ರು, ಮುಟ್ಟಿ ನೋಡ್ಕೊಳ್ಳಂಗೆ ನಾವು ಪ್ರತೀಕಾರವನ್ನು ಮಾಡ್ತೀವಿ ಅಂತ. ಅದು ಎಲ್ಲ ಸಿದ್ಧತೆಗಳ ನಂತರ ನಿನ್ನೆ ರಾತ್ರಿ ಈ ಕೆಲಸನ ಆಗಿದೆ ನಮ್ಮ ಭಾರತದ ಸೇನೆಯಿಂದ. ಇದು 140 ಕೋಟಿ ನಮ್ಮ ಭಾರತದ ಯಾರು ಏನಿದ್ದಾರೆ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ. ನಾವೇನು ಈಗ 26 ಜನಕ್ಕೆ ಅನ್ಯಾಯ ಆಗಿತ್ತು, ಅದಕ್ಕೆ ಒಂದು ಪ್ರತೀಕಾರವನ್ನು ನಮ್ಮ ಯಾವ ರೀತಿ ಸೈನ್ಯದವರಾಗ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಒಂದು ಪ್ಲಾನ್ ಮಾಡಿ ಅವ್ರನ್ನ ಒಳಗ್ ನುಗ್ಗಿ ಹೊಡೆದಿದ್ದಾರೆ. ಇದು ಮುಟ್ಟಿ ನೋಡಿಕೊಳ್ಳುವಂತ ಸಮಾಚಾರನೇ. ಇದಕ್ಕೆ ನಮ್ಮ ಭಾರತದ ಪ್ರತ್ಯುತ್ತರವನ್ನು ಕೊಟ್ಟಿದ್ದೀವಿ. ಇದು ಬಹಳ ಒಂದು ಶ್ಲಾಘನೀಯ ಅವರಿಗೆ, ನಮ್ಮ ಸೈನಿಕರಿಗೆ. ಇದು ಇದೇ ರೀತಿಯಾಗಿ ಅವರು ಇನ್ನೊಂದ್ಸಲ ಯೋಚನೆ ಮಾಡ್ಬೇಕು. ನಾವೇನಾದ್ರೂ ಭಾರತದ ಮೇಲೆ ಈ ತರದ ಒಂದು ಆಪರೇಷನ್ಸ್ ಮಾಡಿದ್ರೆ, ನಿಹತ್ಯೆಗಳ ಮೇಲೆ ಹತ್ಯಾರವನ್ನು ಉಪಯೋಗಿಸಿದ್ರೆ ನಮ್ಗೆ ಏನು ಆಗುತ್ತೆ ಅನ್ನೋದನ್ನ ಅವರು ಈಗ ತಿಳ್ಕೋಬೇಕು. ಇದರಿಂದ ಅವ್ರಿಗೆ ಉತ್ತರ ಸಿಕ್ಕಿರ್ಬೋದು. ಈಗ ಉತ್ತರನ ಅವರು ತಿಳ್ಕೊಂಡು ಇದಕ್ಕೆ ಅವರು ಮುಂದಿನ ಇದಕ್ಕೆ ಪ್ರಿಪೇರ್ ಆಗ್ಬೇಕು. ಈಗ ನಾವು ಮುಖ್ಯವಾಗಿ ನಾವೇನಿದ ನಾರ್ದನ್ ಕಮಾಂಡ್ ಉಧಂಪುರದಲ್ಲಿ ಇದ್ದೆ ನಾನು 99 ನಿಂದ 2002 ವರೆಗೆ. ಆವಾಗ ಅಲ್ಲಿ ನಮಗೆ ಯಾವುದೇ ಒಂದು ಕಾರ್ಯಾಚರಣೆ ಮಾಡೋಕ್ಕೂ ಪ್ರತಿಯೊಂದು ನಾವು ಬಂದೂಕು ಹೆಗ್ಲೆಲ್ಲ ಹಾಕೊಂಡು ಮುಂದೆ ಹೋಗಿ ಯಾವ್ದೇ ಒಂದು ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಮೇಲೆ ಪರ್ಮಿಷನ್ ತಗೋಬೇಕಾಗಿತ್ತು. ಪರ್ಮಿಷನ್ ತಗೊಳ್ಳೋದೇ ಅಲ್ಲದೆ ಯಾವುದೇ ಮನೆಯಲ್ಲಿ ಉಗ್ರವಾದಿಗಳು ಇದ್ದಾರೆ ಅಂತ ಗೊತ್ತಾದ್ರೂ ಕೂಡ ಅವರ ಒಂದು ರಕ್ಷಣೆಗೆ ನಾವು ಇಮಿಡಿಯೇಟ್ ಆಗಿ ಉಗ್ರವಾದಿಗಳ ಮೇಲೆ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ನಮ್ಗೆ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕೂ ನಾವು ಇಂಥಲ್ಲಿ ಉಗ್ರವಾದಿಗಳಿದ್ದಾರೆ, ಆ ಮನೆ ಮೇಲೆ ಅಟ್ಯಾಕ್ ಮಾಡ್ಬೇಕು, ಈ ರೀತಿ ಎಲ್ಲ ನಮ್ಗೆ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ನಾವು ಹೋಗಿ ಅಟ್ಯಾಕ್ ಮಾಡಿದ್ಮೇಲೆ ಕೂಡ, ಯಾಕಂದ್ರೆ ನಾನು ಉಧಂಪುರದಲ್ಲಿ ನಾರ್ದನ್ ಕಮಾಂಡ್ ಡಿಸಿಪ್ಲಿನ್ ಅಂಡ್ ವಿಜಿಲೆನ್ಸ್ ಬ್ರಾಂಚ್ ಸೂಪರ್ಡೆಂಟ್ ಆಗಿದ್ದೆ. ಅಲ್ಲಿ ಕೆಲವು ಕೇಸ್ಗಳು ಮಾತ್ರ ಬಂದಿತ್ತು ಇನ್ವೆಸ್ಟಿಗೇಷನ್ಗೆ. ನಮ್ಮ ಸೈನಿಕರು ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಬಂದ್ಮೇಲೆ ಹ್ಯೂಮನ್ ರೈಟ್ಸ್ನವರು ಅಲ್ಲಿರೋ ಉಗ್ರವಾದಿಗಳು ಸುಮ್ನೆ ನಮ್ಮ ಒಂದು ಸೈನಿಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ರು. ಇವ್ರು ಬಂದು ನಮ್ಮ ಲೇಡೀಸ್ಗೆ ಅತ್ಯಾಚಾರ ಮಾಡಿದ್ದಾರೆ, ಹಾಗೆ ಈಗ ಕೋರ್ಟ್ ಕೇಸ್ ಎಲ್ಲ ಮಾಡ್ತಿದ್ರು. ಇದಕ್ಕೆಲ್ಲ ಸ್ವಲ್ಪ ನಮಗೆ ತುಂಬಾನೇ ಆಪರೇಷನ್ಗಳು ಮಾಡ್ಬೇಕಾದ್ರೆ ಭಯ ಬರ್ತಿತ್ತು. ಈ ರೀತಿ ಆಪರೇಷನ್ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಯಾವ್ದು ಪರ್ಮಿಷನ್ ಸಿಕ್ಕ ಮೇಲೆ ಆಪರೇಷನ್ ಮಾಡಿದ್ರು ಕೂಡ ಈ ತರದ ಒಂದು ಕೋರ್ಟ್ ಕೇಸ್ಗಳಿಗೆ ಅವರು ಸಿಲುಕಬೇಕಾಗಿತ್ತು ನಮ್ಮ ಸೈನಿಕರು, ಅಧಿಕಾರಿಗಳು, ಆರ್ಮಿ ಆಫೀಸರ್ಸ್. ಇದಕ್ಕಾಗಿ ಅವಾಗಿನ ಒಂದು ಸಿಚುವೇಶನ್ಗೂ ಇವಾಗಿನ ಒಂದು ಕಾರ್ಯಾಚರಣೆ ಮಾಡಿರುವ ನಮ್ಮ ಪ್ರೈಮ್ ಮಿನಿಸ್ಟರ್ ಇವ್ರಿಗೂ ಹೋಲಿಕೆ ಮಾಡಿ ನೋಡಿದ್ರೆ ತುಂಬಾನೇ ಬದಲಾಗಿದೆ. ಭಾರತ ನವ ಭಾರತ, ಸ್ಟ್ರಾಂಗ್ ಇಂಡಿಯಾ ಅಂತ ನಾವು ಹೇಳ್ಬೋದು. ಅವಾಗ ಆ ತರದ ನಮ್ಮ ಕಾರ್ಯಾಚರಣೆಗಳು ಮಾಡಿದ್ಮೇಲೆ ಕೂಡ ನಮ್ಮನ್ನ ಕೋರ್ಟ್ಗೆ ಎಳಿತಿದ್ರು ಹ್ಯೂಮನ್ ರೈಟ್ಸ್ನವರಾಗ್ಲಿ, ಅಲ್ಲಿನ ಉಗ್ರವಾದಿ ನಮ್ಮ ಇಂಟರ್ನಲ್ ಸಪೋರ್ಟರ್ಸ್ ನಮ್ಗೆ ಮೇಲೆ ಕೇಸ್ಗಳು ಹಾಕ್ತಿದ್ರು. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಸಂತೋಷ ಆಗ್ತಾ ಇದೆ. ಈಗ ನಾವು ಎಲ್ಲಿಂದ ಇದ್ವಿ, ಎಲ್ಲಿಗೆ ಬಂದಿದೀವಿ ಅಂತ. ಇದನ್ನ ನಮ್ಮ ಒಂದು ಉಗ್ರವಾದಿಗಳಿಗೆ ಒಂದು ಪಾಠ ಕಲಿಸ್ದಂಗಾಗತ್ತೆ. ನಾಟ್ ಓನ್ಲಿ ಉಗ್ರವಾದಿಗಳು, ಅವ್ರ ಏನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಪಾಕಿಸ್ತಾನ, ಅದಕ್ಕೂ ಒಂದು ತಕ್ಕ ಪಾಠ ಇದು. ಈಗ ನೋಡಿ, ಇಡೀ ಪ್ರಪಂಚನೇ ನಮ್ ಸಪೋರ್ಟ್ ಇದೆ. ಯಾಕಂದ್ರೆ ಉಗ್ರವಾದಿ ಚಟುವಟಿಕೆಗಳು ನಮ್ಮ ಭಾರತದಲ್ಲೇ ಒಂದೇ ಅಲ್ಲ, ಎಲ್ಲಾ ಕಡೆನೂ ನಡೀತಾ ಇದೆ ವರ್ಲ್ಡ್ ಅಲ್ಲಿ. ಎಲ್ಲೆಲ್ಲಿ ಇವರು ಉಗ್ರವಾದಿ ಚಟುವಟಿಕೆಗಳು ಇದಾವೋ ಅಲ್ಲೆಲ್ಲ ಅವರೆಲ್ಲರೂ ಈಗ ಖುಷಿ ಪಡ್ತಾ ಇದಾರೆ. ನಾಟ್ ಓನ್ಲಿ ಇಂಡಿಯಾ, ಅವರೆಲ್ಲರೂ ಖುಷಿ ಪಡ್ತಾ ಇದಾರೆ. ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಮಾಡಿರೋ ಈ ಕಾರ್ಯಾಚರಣೆಗೆ ಶ್ಲಾಘನೀಯ ಕೊಡ್ತಾ ಇದ್ದಾರೆ, ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಶಬಾಷ್ ಅಂತ ಹೇಳ್ತಿದ್ದಾರೆ.
ಈ ತರದ ಒಂದು ಕಾರ್ಯಾಚರಣೆ ಇಂಥ ಒಂದು ಭಾರತನ ಮುಟ್ಟೋದಕ್ಕೆ ಮುಂದೆ ಅವರು 100 ಸಲ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿನವರೆಗೆ ಬಂದಿರೋ ಒಂದು ನಮ್ಮ ಒಂದು ಎಣಿಕೆ ಪ್ರಕಾರ 9 ಉಗ್ರವಾದಿ ಇದುಗಳ ಮೇಲೆ ದಾಳಿ ಮಾಡಿದ್ದಾರೆ, ಬಂಕರ್ಗಳ ಮೇಲೆ. ಅಲ್ಲಿ 100ಕ್ಕೂ ಜಾಸ್ತಿ ಜನನ ಈಗಾಗಲೇ ಇವರು ಕೊಲೆ ಆಗಿರೋ ಒಂದು ವಾರ್ತೆಗಳು ಬರ್ತಾ ಇದಾವೆ. ಅದಕ್ಕಾಗಿ ಈಗ ನಮ್ಮ ಒಂದು ಈ ಒಂದು ಕಾರ್ಯಾಚರಣೆ ನೋಡಿದಾಗ ಹಿಂದೆ ಒಂದು ಪುಲ್ವಾಮಾದಲ್ಲಿ ಕೂಡ ಏಕ್ ಮಾರೋಗಿತ್ತ ಹಮ್ ಚಾರ್ ಮಾರಂಗೆ ಅಂತ ಏನು ಅವಾಗ ವಾದ ಮಾಡಿದ್ರು, ಎಚ್ಚರಿಕೆ ಕೊಟ್ಟಿದ್ರು, ಅದು ಈಗ ಕಾರ್ಯಾಚರಣೆ ಮುಖಾಂತರ ಮಾಡಿ ತೋರಿಸಿದ್ದಾರೆ. ಇದು ಒಂದು ನಮ್ಮ ಭಾರತದ ನಮ್ಮ ಸೈನಿಕರನ್ನ ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದೊಂದು ಮುಟ್ಟಿ ನೋಡ್ಕೊಳ್ಳುವಂತ ಒಂದು ಕೆಲಸನೇ ಮಾಡಿದ್ದಾರೆ. ಅವ್ರಿಗೆ ತುಂಬಾನೇ ಧನ್ಯವಾದಗಳು. ನಮ್ಮ ಸೈನಿಕರು ಬಹಳ ಸಕ್ಷಮವಾಗಿದೆ. ಇವಾಗಿನ ಭಾರತಕ್ಕೆ ಹಳೆ ಭಾರತಕ್ಕೆ ಬಹಳ ವ್ಯತ್ಯಾಸ ಇದೆ. ಅದನ್ನ ಹಳೆ ಭಾರತನ ಅವ್ರು ಮರ್ತು ಈ ಹೊಸ ಭಾರತನ ಅವ್ರ ಕನಸಿನಲ್ಲಿ ಕೂಡ ಜ್ಞಾಪಕ ಇಟ್ಕೊಳ್ಬೇಕು. ರಾತ್ರಿ ಮಲ್ಕೋಬೇಕಾದ್ರೂ ಭಾರತ ನೆನ್ಸ್ಕೊಂಡೇ ಮಲ್ಕೋಬೇಕು. ಇಂಥ ಒಂದು ಕಾರ್ಯಾಚರಣೆನ ಇವರು ಮಾಡಿದ್ದಾರೆ. ಇದಕ್ಕೆಲ್ಲ ತುಂಬಾ ನಮ್ಮ ಸೈನಿಕರಿಗೆ, ನಮ್ಮ ಪ್ರೈಮ್ ಮಿನಿಸ್ಟರ್ಗೆ, ಲೀಡರ್ಸ್ಗೆ, ಯಾರ್ಯಾರೆಲ್ಲ ಈಗ ಆಪರೇಷನ್ ಅಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ನಾವು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈಗ ಅಲ್ಲೇನ್ 26 ಜನರ ಒಂದು ಸಿಂಧೂರವನ್ನು ಅಳಿಸಿದ್ರು, ಅವ್ರಿಗೆಲ್ಲರಿಗೂ ಇದು ಮನದಟ್ಟವಾಗುವ ಒಂದು ಪ್ರತೀಕಾರದ ಒಂದು ನಾವು ತಗೊಂಡ್ವಲ್ಲ ಅಂತ ಮನಃಶಾಂತಿ ಈಗ ಅವ್ರಿಗೆ ನೆಲೆಸ್ಬೋದು ಅಂತ ನಾವು ಅನಿಸ್ತಾ ಇದೆ. ಅವರಲ್ಲಿ ಏನ್ ನಾನು ಕೇಳ್ಕೊಳ್ತೀನಿ ಅಂದ್ರೆ 26 ಜನನು ಈ ಪಾಕಿಸ್ತಾನದ ಚೀಫ್ ಇದಾರಲ್ಲ, ಆರ್ಮಿ ಚೀಫ್ ಆಗಿರ್ಬೋದು, ಪಾಕಿಸ್ತಾನದ ಆರ್ಮಿ ಚೀಫ್, ಅಲ್ಲಿನ ಪ್ರೈಮ್ ಮಿನಿಸ್ಟರ್, ಅಲ್ಲಿನ ಉಗ್ರವಾದಿ ಮುಖಂಡರಿಗೆಲ್ಲರಿಗೂ ಸ್ವಲ್ಪ ಸಿಂಧೂರವನ್ನು, ಅರಿಶಿನ ಕುಂಕುಮ, ಬಳೆ ಎಲ್ಲ ಪಾರ್ಸಲ್ ಮಾಡಿ ಅವ್ರಿಗೆ ಶಾಂತಿಯನ್ನು ಕೊಡ್ಲಿ ಅಂತ ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ. ಎಸ್, ಖಂಡಿತ ಸರ್. ಮತ್ತೊಂದು ಏನು ಅಂತಂದ್ರೆ, ಈಗ ಭಾರತ ಭಯೋತ್ಪಾದಕ ನೆಲೆಗಳ ಮೇಲೆ ಮಾತ್ರ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಈಗ ಪಾಕಿಸ್ತಾನ ಸುಮ್ಮನಿರುತ್ತಾ? ಖಂಡಿತ ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ ಪಾಕ್ ಪ್ರಧಾನಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ನಾವು ಭಾರತಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ, ಬುದ್ಧಿ ಕಲಿಸ್ತೇವೆ, ಹಾಗೆ ಹೀಗೆ ಅಂತ. ಈಗ ಪಾಕ್ನ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಅದನ್ನ ಎದುರಿಸೋದಕ್ಕೆ ಭಾರತ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದೆ, ಭಾರತದ ಪ್ರತ್ಯುತ್ತರ ಇನ್ಯಾವ ರೀತಿ ಇರುತ್ತೆ, ಈ ಯುದ್ಧ ಏನಾದ್ರೂ ಸಂಭವಿಸುವ ಸಾಧ್ಯತೆ ಇದೆಯಾ ಅಂತ? ಅದಕ್ಕೆ ಇವತ್ತು 15 ದಿನ ಏನ್ ಇವರು ಟೈಮ್ ತಗೊಂಡ್ರು, ಇದನ್ನೆಲ್ಲ ಸಿದ್ಧತೆಗಳು ಮಾಡ್ಕೊಂಡೇ ಅವ್ರಿಗೆ ಪ್ರತ್ಯುತ್ತರ ಇದೆಲ್ಲ ಗೊತ್ತಿದೆ. ಪ್ರೈಮ್ ಮಿನಿಸ್ಟರ್ಗಾಗ್ಲಿ, ನಮ್ಮ ಡೋವಲ್ ಸಾರ್ಗಾಗ್ಲಿ, ನಮ್ಮ ಚೀಫ್ ಆಗ್ಲಿ, ಇದನ್ನೆಲ್ಲ ಮುನ್ನೆಚ್ಚರಿಕೆಯಾಗಿ ಮೀಟಿಂಗ್ಗಳು ಮಾಡ್ಕೊಂಡು ಇದನ್ನ ಯಾವ ರೀತಿ ನಾವು ಎದುರಿಸಬೇಕು ಅದಕ್ಕೆಲ್ಲ ಬೇಕಾದ ಸಿದ್ಧತೆಗಳು ನಮ್ಮ ಒಂದು ಬಾರ್ಡರ್ ನಲ್ಲಿ 3 ಸೈನ್ಯಗಳು, ನೇವಿ, ಏರ್ಫೋರ್ಸ್ ಅಂಡ್ ಆರ್ಮಿ, 3 ಸೈನಿಕರು ಸಕ್ಷಮವಾಗಿ ಸಿದ್ಧವಾಗಿದ್ದಾರೆ. ಅವ್ರೇನಾದ್ರೂ ಮತ್ತೆ ಮುಂದೆ ಬಾಲ ಬಿಚ್ಚಿದ್ರೆ ಇದಕ್ಕಂತೂ ದೊಡ್ಡ ಮತ್ತೆ ಮುಟ್ಟಿ ನೋಡ್ಕೊಳ್ಳುವಂತ ಒಂದು ಕೆಲಸ ಆಗತ್ತೆ. ಈಗ ಯಾಕಂದ್ರೆ ಅವ್ರ ಮುಸ್ಲಿಂ ಕಂಟ್ರಿ ರಾಷ್ಟ್ರಗಳೇ ಅವ್ರಿಗೆ ಸಪೋರ್ಟಿಂಗ್ ನಲ್ಲಿ ಈಗ ಇಲ್ಲ. ಇವ್ರು ಮಾಡಿದ್ದು ಕಾರ್ಯಾಚರಣೆ ಒಳ್ಳೇದಲ್ಲ, ನಿಹತ್ತೆಗಳ ಮೇಲೆ ಹೋಗಿ ಅವ್ರಿಗೆ ಅಷ್ಟೊಂದು ಯುದ್ಧ ಮಾಡೋದು ಇದ್ದಿದ್ರೆ ಎದುರಿಗೆ ಬಂದು ಸೋಲ್ಜರ್ಗೆ ಎದುರಿಗೆ ಬಂದು ಎದೆ ಕೊಟ್ಟು ವಾರ್ ಮಾಡ್ಬೋದು. ಆದ್ರೆ ಈ ತರ ಯಾರೋ ನಿಹತ್ತೆಗಳ ಮೇಲೆ ಏನೂ ಗೊತ್ತಿಲ್ಲದೆ ಇರೋ ಸುಮ್ಮನೆ ಇದ್ದಕ್ಕಿದ್ದ ಅದು ಇವ್ರೇನ್ ಮಾಡ್ಬೇಕು? ಉಗ್ರವಾದಿಗಳು ಮಾಡೋದೇನ್ ಬೇಕಾಗಿಲ್ಲ. ನಮ್ಮ ವೀರನಾರಿಯರಿಗೆ ಬಂದು ಕೊಟ್ರೆ ಅವರೇ ಹೋಗಿ ಹೊಡೆದು ಬರ್ತಾರೆ. ಈ ತರ ನಿಹತ್ತೆಗಳ ಮೇಲೆ ಇದು ಮಾಡಿದ್ದೇನು ಅವ್ರ ಶೌರ್ಯ ಅಲ್ಲ, ಇದು ಅವ್ರಿಗೆ ತಕ್ಕ ಪಾಠ ಆಗಿದೆ. ಮುಂದಿನ ಕಾರ್ಯಾಚರಣೆಗೆ ಅದೇನ್ ಬೇಕಾದ ಸಿದ್ಧತೆಗಳೆಲ್ಲ ಆಗಿದೆ. ಇದ್ರಲ್ಲಿ ಭಯ ಪಡೋಂಥದ್ದು ಏನೂ ಇಲ್ಲ. ನಮ್ಮ ಒಂದು ಸೈನಿಕರ ಬಲ ಚೆನ್ನಾಗಿದೆ. ನಮಗೆ ಬ್ಯಾಕ್ ಸಪೋರ್ಟ್ ಎಲ್ಲ ದೇಶಗಳು, ಕಂಟ್ರಿಗಳು ನಮಗೆ ಫುಲ್ ಸಪೋರ್ಟ್ ಆಗಿದ್ದಾರೆ. ಈಗ ಅವರ ಒಂದು ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಎಲ್ಲಾ ಒಂದು ಮುಂದಿನ ಕಾರ್ಯಾಚರಣೆಗೆ ಏನ್ ಆಗ್ಬಹುದು ಅನ್ನೋದು ಕೂಡ ಇವ್ರಿಗೆ ಮೊದ್ಲೇ ಗೊತ್ತಿದೆ. ಆದ್ರೂ ಪಾಕಿಸ್ತಾನಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ ಅಂತ ನಾವು ಇವಾಗ ಹೇಳ್ಬೋದು. ಅವ್ರೇನಾದ್ರೂ ಮತ್ತೆ ಈ ತರ ಕಾರ್ಯಾಚರಣೆಗಳು ಮಾಡಕ್ ಬಂದ್ರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ನಮ್ಮವರು ಸಕ್ಷಮವಾಗಿ ಸಿದ್ಧವಾಗಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿನೇ ಈಗ 15 ದಿನ, ಇಲ್ಲಾಂದ್ರೆ ಮರ್ದಿನೇ ಹೋಗಿ ನಾವು ಈ ಆಪರೇಷನ್ ಮಾಡ್ಬೋದಾಗಿತ್ತು. ಅದಕ್ಕಾಗಿ ಈ ಮುಂದಾಲೋಚನೆ ಇಟ್ಕೊಂಡೇ ಎಲ್ಲಾ ಸಿದ್ಧತೆಗಳನ್ನು ನಾವು ತಯಾರಿ ಮಾಡ್ಕೊಂಡ ಮೇಲೆನೆ ಇವರು ಅಟ್ಯಾಕ್ ಮಾಡಿರೋದು. ಇದು ಒಳ್ಳೆ ಉತ್ತರ.
ಇವ್ರಿಗೆ ಈಗ ಅವ್ರು ಏನು ಮುಂದಿನ ಕಾರ್ಯಾಚರಣೆ ಮಾಡಿದ್ರೆ ಅದಕ್ಕೇನು ನಾವು ಭಯ ಪಡೋಂಥದ್ದಿಲ್ಲ, ಎಲ್ಲ ಸಿದ್ಧತೆಗಳು ಇದಾವೆ. ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ನಮ್ಮ ಸೈನಿಕರು ಸಿದ್ಧವಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.